ಇವು ಒಂದು 4 ಮರಿನ ಸಾಕಾಣಿಕೆ ಮಾಡೋಕ್ಕೆ ಅಮ್ಮಿನಗಡದಿಂದ ಮೈಸೂರು ಗಾಡಿಗೆ ಇವತ್ತು ಹಾಕಿ ಕಳಿಸಿದ್ವಿ. ರೇಟಿನ ಬಗ್ಗೆ ಮಾತಾಡೋದಾದರೆ ಇಲ್ಲೇನು ನೋಡ್ತಾ ಇದ್ದಾರೆ ನೋಡ್ರಿ, ಮರಿಗಳು 7,300 ರೂಪಾಯಿಗೆ ಈ ಒಂದು 4 ಮರಿಗಳು ಮುಗಿದಿವು. ದೋಸ್ತರು ನೋಡ್ರಿ, ಇಲ್ಲದವಲ್ಲ ಮರಿಗಳು ನಾವು ಕೇಳಿದ್ವಿ 5,000 ರೂಪಾಯಿಗೆ. ಫಾರ್ಮರ್ ಹೇಳಕತ್ತಿದ್ರು 7,200 ರೂಪಾಯಿ ಆದ್ರೆ ಒಯ್ಯಪ್ಪ ಅಂತೇಳಿ. ಆದರೆ ಇದರೊಳಗೆ ಒಂದು 4 ಹೆಣ್ಮರಿಗಳು ಇದ್ದವು. ಹಾಗಾಗಿ ನಾವು 5,000 ರೂಪಾಯಿ ಕೇಳಿ 5,500ಕ್ಕೆ ಲಾಸ್ಟ್ ಕೇಳಿ ಕಾಸಿ ನಾವು ಬಂದ್ವಿ. ಆದ್ರೆ ಫಾರ್ಮರ್ ಫೈನಲ್ 6,500 ಆದ್ರೆ ಕೊಡ್ತೀನಿ ನೋಡಪ್ಪ ಅಂತಂದರು. ಬಟ್ ಮರಿಗಳು ಸ್ವಲ್ಪ ಸಣ್ಣವಿದ್ವು, ಇವುಗಳನ್ನ ತೊಗೊಳ್ಳಿಲ್ಲ. ಇಲ್ಲಿ ನೋಡತ್ತೀವಿ ನೋಡ್ರಿ, ಈ ಒಂದು ಮರಿ ಸ್ವಲ್ಪ ಗಟ್ಟಿ ಇತ್ತು, ತೂಕ ಇತ್ತು ಮತ್ತು ಶೈನಿಂಗ್ ಇತ್ತು. ಈ ಒಂದು ಮರಿ ನಾವು 7,500 ರೂಪಾಯಿಗೆ ತೊಗೊಂಡು ನಮ್ಮ ಒಂದು ಫಾರ್ಮರ್ ಸಾಕಾಣಿಕೆ ಮಾಡೋಕೆ ಮತ್ತೆ ಗಾಡಿಗೆ ಹಾಕಿ ಕಳಿಸಿದ್ವಿ. ಇಲ್ಲೇ ನೋಡಕತ್ತೀರಿ ನೋಡ್ರಿ, ಅಮ್ಮಿನಗಡ ಎಳಗ ಮರಿಗಳು 16,000 ರೂಪಾಯಿ ವ್ಯಾಪಾರ ಹೇಳಿದ್ರು. ಇವಕ್ಕೆ ನಾವು ಗುದ್ದಾಡಿ ಲಾಸ್ಟ್ ಫೈನಲ್ 12,500 ರೂಪಾಯಿಗೆ ಇದನ್ನ ವ್ಯಾಪಾರ ಮುಗಿಸ್ಕೊಂಡು ಈ ಥರ ಕಿವಿಗೆ ಪೇಂಟಿಂಗ್ ಮಾಡಿದ್ವಿ. ಪೇಂಟಿಂಗ್ ಮಾಡಿ ಕಳಿಸಿ ಗಾಡಿಗೆ ಹಾಕಿ ಕಳಿಸಿದ್ವಿ. ಆಮೇಲೆ ನೋಡ್ರಿ, ಇವು 3 ಮರಿಗಳು ಭಾಳ ಚೆನ್ನಾಗಿದ್ದು ರೀ, ಒಳ್ಳೆ ತೂಕನೇ ಇತ್ತು. ನಮಗೆ ಈ ಒಂದು ಮರಿ 12,800 ರೂಪಾಯಿಗೆ ವ್ಯಾಪಾರ ಮುಗೀತು ರೀ. ಮತ್ತು ಈ ಒಂದು 3 ಮರಿಗಳನ್ನು ಕೂಡ ಗಾಡಿಗೆ ಹಾಕಿಸಿ ಕಳಿಸ್ಕೊಟ್ವಿ. ಸರಿ, ಇವತ್ತಿನ ಒಂದು ಟಗರು ಮರಿ ಆಗಿರ್ಬೋದು, ಹೊತ್ತು ಮರಿ ಆಗಿರ್ಬೋದು, ದೊಡ್ಡ ಮರಿಗಳಾಗಿರ್ಬೋದು, ಬಜಾರ್ ಬಗ್ಗೆ ಮಾತನಾಡೋದಾದ್ರೆ ಸ್ವಲ್ಪ ಸ್ಲೋ ಇತ್ತು ರೀ ಇವತ್ತು.